18ನೇ ಲೋಕಸಭಾದ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಸಾವುದ್ದೀನ್ ಓವೈಸಿ ಎಂಐಎಂ ಪಕ್ಷದ ಮುಖ್ಯಸ್ಥ ಹೈದರಾಬಾದ್ನ ಸಂಸದರಾಗಿರುವಂತಹ ಓವೈಸಿ ವಿವಾದದ ಮಾತುಗಳನ್ನಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರದ ವೇಳೆ ಜೈ ಪ್ಯಾಲೆಸ್ತೈನ್ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ. ಸಂಸತ್ ಭವನದಲ್ಲಿ ಅಸಾವುದ್ದೀನ್ ಓವೈಸಿ ವಿವಾದ. ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವ ವೇಳೆ ಜೈ ಪ್ಯಾಲೆಸ್ತೈನ್ ಅಂತೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಜೈ ಭೀಮ್ ಜೈ ಪ್ಯಾಲೆಸ್ತೈನ್ ಅಂತೇಳಿ ಘೋಷಣೆಯನ್ನ ಕೂಗುವ ಮೂಲಕ ಮತ್ತೊಮ್ಮೆ ಮೊಂಡುತನವನ್ನ ಪ್ರದರ್ಶನ ಮಾಡಿದ್ದಾರೆ ಅಸಾವುದ್ದೀನ್ ಓವೈಸಿ. ಭೀಮ್ ಜೈ ಮೀಮ್ ಜೈ ತೆಲಂಗಾಣ ಜೈ ಫಲಸ್ತೀನ್ ತಕ್ಬೀರ್ ಅಲ್ಲಾಹು ಅಕ್ಬರ್. ಜೈ ಭೀಮ್ ಜೈ ಭೀಮ್ ಜೈ ಮೀಮ್ जय तेलंगाना जय फलस्तीन तकबीर अल्लाहु अकबर. जय भीम जय मीम जय तेलंगाना जय फलस्तीन तकबीर अल्लाहु अकबर. जय भीम. ದೀರ್ಘಕಾಲದಿಂದ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಯುದ್ಧ ನಡೀತಾ ಇರುವಂತಹದ್ದು. ನಿನ್ನೆಯಿಂದಲೂ ಕೂಡ ನೂತನ ಸಂಸತ್ ಭವನದಲ್ಲಿ ನೂತನ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಅಸಾವುದ್ದೀನ್ ಓವೈಸಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಘೋಷಣೆಯನ್ನು ಕೂಗಿರುವಂತಹದ್ದು. ಈ ಘೋಷಣೆ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧದ ಸಂದರ್ಭದಲ್ಲಿ ಭಾರತ ಇಸ್ರೇಲ್ ಪರವಾಗಿ ಮೌಖಿಕವಾಗಿ ನಿಂತಿತ್ತು. ಈಗ ಪ್ಯಾಲೆಸ್ತೈನ್ ಪರವಾಗಿ ಅಸಾವುದ್ದೀನ್ ಓವೈಸಿ ಘೋಷಣೆಯನ್ನು ಕೂಗುವ ಮೂಲಕ ಮತ್ತೊಂದು ಹೊಸ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಓವೈಸಿ ಪ್ಯಾಲೆಸ್ತೈನ್ ಘೋಷಣೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ದೇಶದ ಸಂಸತ್ನಲ್ಲಿ ಪ್ಯಾಲೆಸ್ತೈನ್ ಪರ ಜೈಕಾರ ಹಾಕಿದ್ದು ಖಂಡನಾರ್ಹ. ಓವೈಸಿ ಮಾತನ್ನ ಕಡತದಿಂದ ತೆಗೆಯುವಂತೆ ಶೋಭಾ ಕರಂದ್ಲಾಜೆ ಅವರು ಆಗ್ರಹಿಸಿದ್ದಾರೆ. ಕಡತದಿಂದ ತೆಗೆಯುವಂತೆ ಸೂಚನೆಯನ್ನು ಕೂಡ ಸ್ಪೀಕರ್ ಕೊಟ್ಟಿರುವಂತಹದ್ದು. ಪದೇ ಪದೇ ಈ ರೀತಿಯ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳುವಂಥದ್ದು, ನಾಲಿಗೆಯನ್ನು ಹರಿಬಿಡುವಂತಹದ್ದು, ಮೊಂಡುವಾದವನ್ನು ಪ್ರದರ್ಶನ ಮಾಡುವಂಥದ್ದು ಅಸಾವುದ್ದೀನ್ ಓವೈಸಿಗೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ವಿಚಾರಗಳಿವೆಲ್ಲವೂ ಕೂಡ. ಜೈ ಮೀಮ್ ಜೈ ತೆಲಂಗಾಣ ಜೈ ಫಲಸ್ತೀನ್ ತಕ್ಬೀರ್ ಅಲ್ಲಾಹು ಅಕ್ಬರ್. ಜೈ ಭೀಮ್ ಜೈ ಮೀಮ್ ಜೈ ತೆಲಂಗಾಣ ಜೈ ಫಲಸ್ತೀನ್ ತಕ್ಬೀರ್ ಅಲ್ಲಾಹು ಅಕ್ಬರ್. ಜೈ ಭೀಮ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬ್ಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಸದಾ ವಿವಾದಗಳ ಮೂಲಕವೇ ಸದ್ದು ಮಾಡುವಂತಹ ಎಂಐಎಂ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಅಸಾವುದ್ದೀನ್ ಓವೈಸಿ ಮತ್ತೊಂದು ವಿವಾದವನ್ನ ಸೃಷ್ಟಿಸಿದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ಇವತ್ತು ಹೊಸ ಸಂಸದರು ಯಾರೆಲ್ಲ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಸಾವುದ್ದೀನ್ ಓವೈಸಿ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸುವಂತ ಸರದಿ ಬಂದಿತ್ತು. ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅಂತ್ಯದಲ್ಲಿ ಜೈ ಭೀಮ್ ಮತ್ತೆ ಜೈ ಪ್ಯಾಲೆಸ್ತೈನ್ ಅನ್ನುವಂತ ಹೇಳಿಕೆಯನ್ನ ಅಥವಾ ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಸಾಕಷ್ಟು ಗದ್ದಲ ಏರ್ಪಟ್ಟು ಮತ್ತೆ ಆಡಳಿತ ಪಕ್ಷದ ಸದಸ್ಯತೆ ಕೇಂದ್ರ ಸಚಿವೆಯೂ ಕೂಡ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಇದು ರೆಕಾರ್ಡ್ಗೆ ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿದ್ರು. ಈ ಸಂದರ್ಭದಲ್ಲಿ ಸ್ಪೀಕರ್ ಚೇರ್ ನಲ್ಲಿದ್ದಂತಹ ರಾಧನ್ ಮೋಹನ್ ಸಿಂಗ್ ಅವರು ಕೂಡ ಒಂದು ಸ್ಪಷ್ಟಪಡಿಸಿರುವಂತದ್ದು, ಈ ಒಂದು ಪದವನ್ನ ನಾವು ರೆಕಾರ್ಡ್ಗೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಯೂ ಕೂಡ ಇದನ್ನ ರೆಕಾರ್ಡ್ ಇಂದ ತೆಗೆದುಕೊಳ್ಳಿ ಈಗ ಬಿಜೆಪಿ ಯಶಸ್ವಿ ಆಗಿರುವಂತದ್ದು. ಆದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಜೈ ಪ್ಯಾಲೆಸ್ತೈನ್ ಎಂದಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ತಕ್ಬೀರ್ ಅಲ್ಲಾಹು ಅಕ್ಬರ್. ಜೈ ಭೀಮ್ ಜೈ ಮೀಮ್ ಜೈ ತೆಲಂಗಾಣ ಜೈ ಫಲಸ್ತೀನ್